ಏನ್ ಹೇಳತ್ತೀನಿ ಒಟ್ಟ ಫಲಾಕ್ ತೆಗದ ಬಿಡ್ತಿರ್ಲ ಚೂಡಾ ಮಾಡೋದೈತ್ರಿ ಮತ್ತ ಕರ್ದಂಟ್ ಮಾಡೋದೈತ್ರಿ ಮತ್ತೇನ್ ಮಾಡೋದೈತೆ ಚಕ್ಲಿ ಏ ನೈ ಬೈ ಇನ್ನು ಕುದಿಯಾದಿತ್ತು ಇಲ್ಲ ಕರ್ದಂಟ್ರಿ ಇವು ತೆಗ್ಯಾವ್ರಿ ಚಂದಾಗ್ಯಾರ ಇವ ಇಲ್ಲೇ ಇವು ಕರ್ದಂಟ್ ಮಾಡಿತ್ತು ಚಂದ ನೋಡ್ರಿ ಇಷ್ಟ ನೋಡ್ರಿ ಮಸ್ತ್ ಇವ ಇದರ್ದೇಕೋ चीज हम जा रहे हैं चलो बहुत सिंपल नहीं होगा गप तो फालतू तो ನಾಗಪ್ಪನ ಹಾದೇರೆ ಕೊಂಟಿವಿ ಅವ್ ಸೋನು ಅಲ್ದಾನ ನೋಡ್ರಿ ನಾನು ಸಂಡೇ ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಾಗೈತ್ರಿ ಅದಕ್ಕೆ ಇಷ್ಟೆಲ್ಲ ಸೋಗ್ ಮಾಡ್ಕೊಂಡು ರೆಡಿ ಆಗಿ ಬಂದ ಸೋಗ್ಲಾಡಿ ಸೋಗಿ ಯಾವ ಬೀಡ್ಯಾವ ನಮ್ ಸೋಫಾ ಸೆಟ್ ಎಲ್ಲ ಹಳಿದ್ ಮಾಡ್ಬೇಡ ನೀ ಎಲ್ಲಾ ಚಂದಂಗ್ ಸೋಡ್ಸಿದೀವಿ ನಾವು ಮೂರು ಬಟ್ಟ ಇವತ್ತಿ ಒಳಗ ಮಲ್ಲಯ್ಯ ಇರ್ತಾನ ಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲಿ ಕುಲು ಕುಲು ನಗತಾನ ಕೈ ಮಾಡಿ ಕರಿತಾನ ಹೌದಿಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವ ಮಾಡು ಓಂ ನಮಃ ಶಿವ ಶಂಭ ಮಾಡು ಓಂ ನಮಃ ಶಿವ ಮಾಡು ಗುಂಡವು ಹಾಯ್ ರೀ ನಮಸ್ತೆ ಎಲ್ಲರಿಗೂ ಇವತ್ತು ಸಂಡೇ ಬ್ಲಾಗ್ ಮಾಡತ್ತೇನ್ರಿ ಮುಂಜಾನೆ ಟೈಮಿಂಗ್ ರೀ ಏ ಕಪ್ರಿ ಮುಂಜಾನೆ ಚೊಪ್ 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 ಮಾತಾಡತ್ತೇನ್ ಚೊಪ್ ಇನ್ನ ನಾಷ್ಟಾಕ್ ಮಾಡೋದೈತ್ರಿ ನಾಷ್ಟಾಕ ಇವ್ರೆಲ್ಲಾರು ಪಲಾವ್ ಬೇಕಂತ ಹೇಳ ಏ ಸುಮ್ಮತ್ತಿಲ್ಲ ಪಲಾವ್ ಮಾಡಿ ಈಗ ಅಡ್ಗೆ ಮಾಡ್ಕೊಂಡ್ಬಿಡ್ತೇನ್ರಿ ಈಕೆ ಒಂದ್ ರೀಲ್ಸ್ ಮಾಡಕಿದಾಳ್ರಿ ಹೇಳೇನ್ರಿ ಮಾಡ್ಲಿಕ್ಕಂದ್ರ ಆಕಿ ಬಿಡ್ಬೇಡ್ರಿ ಏನ್ ಬಿಡ್ಬೇಡ್ರಿ ಇದ ಮೌ ಒಂದು ಕ್ಲಾಸಿಗೆ ಹೋಗೋದೈತ್ರಿ ನೋಡ್ರಿ ಈಗಿನ್ನ ಸ್ಟಾರ್ಟ್ ಮಾಡಿದ್ರಿ ಇವತ್ತು ಏನೇನ್ ಮಾಡ್ತೀವಿ ನಾವು ಕರೆ ಅಂದ್ರೆ ನಾಳೆ ಪಂಚಮಿ ಐತಲ್ರಿ ಸೊ ಇನ್ನ ಚೋಡಾ ಮಾಡೋದೈತ್ರಿ ಗಜ್ಜಸ್ ದೊಡ್ಡ ಗಜ್ಜಸ್ ರೀ ಏನ್ ಹೇಳತ್ತೀನಿ ಒಟ್ಟ ಫಲಾಕ್ ತೆಗದ ಬಿಡ್ತಿರ್ಲ ಚೂಡಾ ಮಾಡೋದೈತ್ರಿ ಮತ್ತ ಕರ್ದಂಟ್ ಮಾಡೋದೈತ್ರಿ ಮತ್ತೇನ್ ಮಾಡೋದೈತೆ ಚಕ್ಲಿ ಏ ನೈ ಬೈ ಚೂಡಾ ಚೂಡಾ ಮಾಡೋದೈತ್ರಿ ಇಷ್ಟು ಮಾಡತಕ್ಕಂದ್ರ ಇವತ್ತಿನ ಡೇ ಮುಗಿದ್ ಹೋಗತ್ತೆ ಅಡ್ಗೆ ಮಾಡ್ತೀನಿ ಫಸ್ಟ್ ಈಗ ಹಿಂಗಾರಿ ಈಗ ಮನ್ಯಾಗ ಇದ್ರಂದ್ರ ಏನಾರ ಇರತ್ತೈತ್ರಿ ಅವ್ರದ್ದು ನಮ್ಮ ಚಿಕ್ಕ ಯಜಮಾನರು ಶಾಸ್ತ್ರಿ ನೋಡ ಚಪ್ಪಲು ಬಾಲ್ ಅನ್ನನ್ ಸರಿ ಬಾ ಡ್ರೆಸ್ ಚೆನ್ನಾಗಿದೆ ಅನ್ನನ್ ಕೈ ಹಿಡ್ಕೊಮ್ಮ ಏ ಅಣ್ಣ ಇವ್ಕನ್ ಕೈ ಹಿಡ್ಕೊ ಹಂಗ ಟಮ್ ಕಮ್ ಡಾರ್ಲಿಂಗ್ ಕಮಾನ್ ಡಾರ್ಲಿಂಗ್ ಅನ್ನ ನೋಡ ಹೆಂಗತ್ತಾಳಕ್ಕೆ ಅನ್ನ ಅನ್ನ ಗೊನ್ನ ಹೋತು ಏನ್ ತಿನ್ನತ್ತೀರಿ ಶೇಂಗಾ ಉಂಡಿ ಸಿಹಿತಿ ಅಪ್ಪು ಉಳ್ಳಾಗಡ್ಡಿ ಹೋಳ್ತಾ 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 ಕಣ್ಣಲ್ಲಿ ನೀರು ತುಂಬಿ ಸುರಿತಾ ಇದೆ ಅಯ್ಯೋ ಓಡಾತುತ್ತೆ ಮವ್ವ ಸಂಡೇ ಅಂದ್ರೆ ನಮ್ಮ ಮನೆಯೊಳಗೆ ಹಿಂಗೆ ಇರ್ತದೆ ರೀ ಹೆಚ್ಚು ಕಡಿಮೆ
ಯುಕ್ತಿ ಯಶನು ಬಂದಿರ್ತಾರೋ ಇವರು ಎಲ್ಲ ಫುಲ್ ಗಲಿಬಿಲಿ ಮಾಡ್ತಿರ್ತಾರೆ. ಸೊ ಸಂಡೇ ಅವತ್ತಿನ ದಿನ ಹೆಂಗೆ ಹೋಗ್ತೈತೆ ಅಂದ್ರೆ ಎಲ್ಲಿ ಟೈಮ ಸಾಲೋದಿಲ್ಲೇನೋ ಅನಿಸ್ತದೆ ರೀ. ಮಕ್ಕಳು ಕೂಡ ಅಷ್ಟು ಅವರು ಮಾತಾಡೋದು ನಾನು ಮಾತಾಡೋದು ಮತ್ತು ಕೆಲಸನಾಗ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಅದು. ಸೊ ಸಂಡೇ ಹೆಂಗೆ ಅಂದ್ರೆ ಫುಲ್ ಬ್ಯುಸಿನೂ ಇರ್ತೀವಿ, ಬಟ್ ಅವ್ರು ಕೂಡ ಟೈಮ್ ಎಷ್ಟು ಮಸ್ತ್ ಹೋಗ್ತದಾರೆ ನಂಗೆ ಭಾಳ ಇಷ್ಟ ಆಗ್ತೈತಿ. ಸೊ ಹಾಗಾಗಿ ನಾನು ಜಾಸ್ತಿ ಸಂಡೇ ವ್ಲಾಗ್ ಮಾಡ್ತಾ ಇರ್ತೀನಿ ರೀ. ಅಂದರೆ ಎಲ್ಲರೂ ಇರ್ತಾರೋ, ಸೊ ಆವತ್ತಿನ ದಿನ ಏನಾರು ಮಾಡೋಕ್ಕಾಗ್ತದೆ ಅಂತ ಹೇಳ್ಕರಿಂದ ನಾನು ಸಂಡೇ ಹೆಚ್ಚು ವ್ಲಾಗ್ ಮಾಡ್ತಾ ಇರ್ತೀನಿ ರೀ. ಈ ವ್ಲಾಗ್ ಏನೈತಿ ನಾನು 2 ದಿವಸ ಶೂಟ್ ಮಾಡ್ಕೊಂಡೇನಿ ರೀ. ಇವತ್ತು ಸಂಡೇ ಮತ್ತು ಮಂಡೇ ಪಂಚಮಿ ಇತ್ತಲ್ರಿ, 2 ದಿನ ಶೂಟ್ ಮಾಡ್ಕೊಂಡೇನಿ. ಮೇರಾ ನಾಮ್ ಹೇ ಶ್ರದ್ಧಾ. ಹ್ಯಾಪಿ ನಾಗರ ಪಂಚಮಿ ಟು ಯು ಆಲ್. ಶಾಲೆ ಸುಟ್ಟಿ ಐತಿ, ನಿನ್ನೊಂದು ಸುಟ್ಟಿ ಇತ್ತಲ್ಲ ಒಮ್ಮೆ ನಮ್ಮ ಶಾಲೆ. ಇವತ್ತು ಐತಿ, ನಾಳೆ ಐತಿ. ಏನಾ ಸ್ಯಾಟರ್ಡೆ ಫುಲ್ ಡೇ ಏನು ಸುಟ್ಟಿ ಎಂಜಾಯ್ ನೀ ಕರ್ದೈತೆ. ಶ್ರದ್ಧಾಂದ ಅವತ್ತು ಕ್ಲಾಸ್ ಇಲ್ಲಾಗಿತ್ತು ಸೊ ಈವ್ನಿಂಗ್ ಇಟ್ಟಿದ್ರು ಅವ್ರ. ಹಾಗಾಗಿ ಮನೆಗಿದ್ಲನ ಹಂಗೆ ವಿಡಿಯೋ ಮಾಡ್ಕೋತ ನನಗೆ ಹೆಲ್ಪ್ ಮಾಡ್ಕೋತ ತಾನು ಒಂದು ವಿಡಿಯೋ ಮಾಡಿಡ್ರಿ, ಅದಕ್ಕೆ ಅದನ್ನ ಅಪ್ಲೋಡ್ ಮಾಡೀನಿ. ಇಲ್ಲೇ ಒಗ್ಯಾನ ತೋರ್ಸಿಟ್ಟನ್ರಿ, ಇಲ್ಲೇ ಭಾಂಡೆ ಇಟ್ಟನಿ. ಭಾಂಡೆ ತೊಳ್ಕೊಂಡು ಒಗ್ಯಾಕೆ ಹೋಗ್ಕನ್ರಿ. ಈಗ ಸದ್ದ ಅದು ಡ್ಯೂಟಿ ರೀ. ಈಗ ಸದ್ದ ಒಗ್ಯಾನ ಭಾಂಡೆ ಮಾಡ್ಕೊಂಬಂದು ಚೂಡ ಮಾಡೋದು ಸ್ವಲ್ಪ ಕರ್ದಂಟು ಮಾಡೋದು ಮಾಡ್ತೀನಿ ರೀ. ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡೋದ್ರಿ. ಇಲ್ಲಿ ಅಭ್ಯಾಸ ಮಾಡ್ಕೋತ ಕೂತಾಳ್ರಿ. ಅದಕ್ಕೆ ಪುಟಾಣಿ ಹಿಟ್ಟಿದೆ. ನಮ್ಮ ಅಜ್ಜಿನೂ ಬಂದು ಅಜ್ಜಿನ ಮಾಡಕ್ಕಿಲ್ಲ. ಅಜ್ಜಿ ಬಂದಿದ್ದಾಳೆ. ಒಗ್ಯಾನೆಲ್ಲ ಮುಗಿಸಿ ಬಂದು ಇದು ಪುಟಾಣಿ ಕರ್ದಂಟು ಮಾಡಕ್ಕೆ ರೆಡಿ ಮಾಡ್ಕೊಳತ್ತೀನಿ ರೀ. ಮಮ್ಮಿನೂ ಬಂದಿಳವಾಗ ಕಾಣಿಸ್ಬೇಕಿಲ್ಲ. ಇಲ್ಲಿ ಎಳ್ಳೈತಿ, ಸ್ವಲ್ಪ ಎಳೆ ಸೀಸ ಬಾಳಿದ್ದೋನ ಸಕ್ಕರೆ ಹಾಕಿ ಸಣ್ಣ ಮಾಡ್ಕೊಳತ್ತೀವಿ. ಇದು 1 kg ಸಕ್ಕರೆ ಐತ್ರಿ, ಮತ್ತು ಇದು 1 ಗ್ಲಾಸ್ ನೀರು ಇದ್ರಾಗ ಹಾಕುದನ ಆನ್ ಮಾಡಾಕ ಇಷ್ಟೊಂದು ಗ್ಲಾಸ್ ನೀರು ಇದ್ರಾಗ ಹಾಕುದ್ರಿ. ಇದು ನಮ್ಮ ದೊಡ್ಡ ಮನುಷ್ಯರು ತಿರ್ಗಾಡಕ್ಕೆ ಕೂತಾರ್ರಿ. ಇದು 1 ಕಿಲೋ ಪುಟಾಣಿ ಹಿಟ್ರಿ. ಆಗಲೇ ಸಣ್ಣ ಮಾಡ್ಕೊಂಡು ತೋರ್ಸಿನಲ್ರಿ ಅದು ಇದು ಅದಕ್ಕೆ 1 ಕಿಲೋ ಸಕ್ಕರೆ. 1 ಕಿಲೋ ಪುಟಾಣಿ ತೊಗೊಂಡ್ರೆ 1 ಕಿಲೋ ಸಕ್ಕರೆ ತೊಗೊಂಡು ಆನ್ ಮಾಡ್ಕೋದ್ರಿ. ಇದನ್ನ ತಿರ್ಗಾಡ್ಕೋತ ಇರೋದ್ರಿ. ಇವು ಕಸ್ಕಸಿ ರೀ, ಮ್ಯಾಲ ಹಾಕಾಕತ್ತೆ ನೀವು ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡೈತ್ರಿ. ಕಸ್ಕಸಿ ಈಗೇನು ಅದು ಕರ್ದಂಟು ಮಾಡತ್ತೀವಲ್ರಿ, ಅದ್ರದ್ದು ಆನ್ ಮಾಡತ್ತೈತ್ರಿ. ಇದು ಆನ್ ಮಾಡೋದು ಹೆಂಗಂದ್ರೆ ಇದು ನೋಡ್ರಿ, ಈಗ ನಾ ತೋರ್ಸತ್ತೇನೆ ಹಿಂಗೆ ದೊಡ್ಡ ಗುಳಿ ಬರ್ತಾವೆ ನೋಡ್ರಿ. ಇದು ಬಂದ ತಕ್ಷಣ ಇದು ಮುಗಿದಾದ್ಮೇಲೆ ಸ್ವಲ್ಪ ಸಣ್ಣಂಗೆ ಗುಳಿ ಬರ್ತಾವ್ರಿ, ಅವಾಗ ಆನ್ ಬಂದೇ ಇರ್ತೈತಿ. ಅದು ಅವಾಗ ಡೈರೆಕ್ಟ್ ಹಿಟ್ಟು ಹಾಕಿ ತಿರುವಾಡಿ ಡೈರೆಕ್ಟ್ ಒಂದು ಏನಾರ ನಾವು ತುಪ್ಪ ಸವ್ರಿ ಇಟ್ಕೋದ್ರಿ. ಒಂದು ದೊಡ್ಡ ಪರಾತತಿ ಇತ್ತಂದ್ರೆ ಇರ್ಲಿಕ್ಕಂದ್ರೆ ನಾನು ಬರ್ಶನ್ ಕಟ್ಟಿ ಮೇಲೆ ಹಿಂಗೆ ದೊಡ್ಡದಂಗೆ ಬಡ್ದು ಅಂದ್ರೆ ತಿಳುವಂಗೆ ಆಗ್ತಾವ್ರಿ, ಚಂದ ಆಗ್ತಾವೆ. ಅವಾಗ ಡೈರೆಕ್ಟ್ ಇದ್ರ ಮೇಲೆ ನಾವು ಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕೋದ್ರಿ, ಮತ್ತು ಕಸ್ಕಸಿ ಹಾಕಿ ಅವನ್ನ ಶೇಪ್ ಕಟ್ ಮಾಡ್ಕೋಬೇಕ್ರಿ. ಕೊಡ್ತೀವಿ ನೋಡ್ರಿ ನಾವು, ನಿಮಗೆ ಹೆಂಗೆ ಬೇಕು ಆ ಸೇಪ್ ಒಳಗೆ ಕೊರ್ಕೋದ್ರಿ. ಚೌಕ್ ಬೇಕಂದ್ರೆ ಚೌಕ, ನಾವು ಯಾವ ಸೇಪ್ ಕೊಡ್ತೀವಿ ತೋರಿಸ್ತೀನಿ ನೀವು. ನೋಡ್ರಿ ಈ ಸೇಪ್ ಡೈಮಂಡ್ ಸೇಪ್ ಒಳಗೆ ಕೊರ್ದೇವ್ರಿ. ಕಸ್ಕಸಿ ಇದಕ್ಕೆ ಬೇಕಾದ್ರೆ ಕೊಬ್ಬರಿ ಹಾಕೋದು ಇಷ್ಟು ದೀಪ ಆಗ್ಯಾವ ನೋಡಿ. ಇನ್ನೂ ಬೇಕಾದ್ರೆ ನೀವು ಫ್ಲೋ ಮಾಡ್ಕೊತಿದ್ರು ಮಾಡ್ಕೋಬೋದು. ಎಷ್ಟು ಸ್ಪೇಸ್ ಇರ್ತೈತೆ ಅಷ್ಟು ಇವನ್ನೆಲ್ಲ ಎದಸ್ತಂದ್ರಿ. ಈ ಪುಟಾಣಿ ಕರ್ದಂಟು ಏನೈತ್ರಿ ಭಾಳ ದಿನ ಬರ್ತಾವ್ರಿ, ಅಂದ್ರೆ ಜಲ್ದಿ ಕೆಡೋದಿಲ್ಲ ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟ್ ಆಗಿರ್ತಾವ್ರಿ. ನೀವು ಒಮ್ಮೆ ಮಾಡಿ ನೋಡ್ರಿ, ಒಳ್ಳೆ ಮಾಡ್ತೀರಿ ಇದನ್ನ. ನಮ್ಗಂತೂ ಭಾಳ ಇಷ್ಟ ರೀ ಎಲ್ಲರಿಗೂ. ಇದು 20 ಸೇರ್ ಚುನ್ಮುರಿ ಇದಾವ್ರಿ. ಸೊ ಈ ಚುನ್ಮುರಿ ಚೂಡ ಮಾಡ್ಬೇಕಂದ್ರೆ ನಾ ಈ ಗಿಂಡಿ ಅಳತಿ ಮಾಡ್ಕೊಂಡಿವ್ರೆ. ಇದರಲ್ಲೇ 1.5 ಗಿಂಡಿ ಎಣ್ಣೆ ಹಾಕ್ತಿವಿ ನಾವು. ಅಂದಾಜು ನೀವು 1 ಪಾವು ಕಿಲೋ ಎಣ್ಣೆ ಹಾಕ್ಬೇಕಾಗ್ತೈತ್ರಿ. ಈಗ ಇನ್ನೂ ಅರ್ಧ ಗಿಂಡಿ ಹಾಕ್ತೇನೆ ರೀ ನಾನು. ಇಷ್ಟು ಎಣ್ಣೆ ಹಾಕೇನಿ ನೋಡ್ರಿ. ಇದು ಪಾವು ಕಿಲೋ ಶೇಂಗಾ ರೀ, ಪಾವು ಕಿಲೋ ಪುಟಾಣಿ ಹಿಂಗೆ ಮಾಡಿಟ್ಕೊಂಡೇನ್ರಿ. 2 ಸ್ವಚ್ಛ ಮಾಡಿಟ್ಕೋದ್ರಿ ಇನ್ನು ಹಾಕಕ್ಕೆ. ಇದು ಬೆಳ್ಳುಳ್ಳಿ ಜಜ್ಜಿಟ್ಟನ್ರಿ. ಕರಿಬೇವ್ರಿ ಎಷ್ಟು ಅಂದ್ರೆ
ಸುಲ್ಕೊಂಡು ಹಾಕೋದ್ರಿ ಎಷ್ಟು ಬೇಕಟ್ ನೋಡಿ. ಉಪ್ಪು ಎಲ್ಲ ಡಬ್ಬಿನ ಇಟ್ಕೊಂಡಿವು, ನೀವು ನೋಡಿ ಹಾಕೋದ್ರಿ. ಖಾರ ಬೇಕಂದ್ರೆ ನೀವು ಫುಲ್ ಕಲರ್ ಆಗ್ಬೇಕಾಗಿತ್ತು ಅಂದ್ರೆ ಚಿಲ್ಲಿ ಪೌಡರ್ ಸಿಗ್ತೈತೆ ನೋಡ್ರಿ ಕೆಂಪು ಖಾರದ, ಅದನ್ನ ಹಾಕ್ಬೋದ್ರಿ. ಇಲ್ಲಿ ಈಗ ಎಣ್ಣೆ ಕಾಯತ್ತದ ನೋಡಾಕ ಒಂದೆರಡು ಸಾಸಿವೆ ಹಾಕೇನ್ರಿ, ಇನ್ನ ಕಾದಿಲ್ಲ. ಈಗ ಸಾಸಿವೆ ಹಾಕತ್ತೇನೆ. ಇನ್ನಷ್ಟು ಹಾಕ್ಲೇನ ಸಾಸಿವೆ? ಇವು ಒಂದ್ ಸ್ವಲ್ಪ ಹುರ್ಕೋಬೇಕ್ರಿ ಇದ್ರಾಗ. ಇವು ಶೇಂಗಾ ಹಸಿವು ಇರ್ತಾವಲ್ರಿ, ಹುರ್ಕೋದ್ರಿ ಇದ್ರಾಗ. ದಂಡಿಗೆ ತಗೊಂಬಂದ್ರಿ ಅಂದ್ರೆ ಹುರ್ದು ಬಿಟ್ಟದು ಗೊತ್ತಕ್ಕ. ಈಗ ಅವು ಹುರ್ದ ಆದ್ಮೇಲೆ ಇವು ಪುಟಾಣಿಗೆ ಅದನ್ನ ಕೂಡ ಒಂದ್ ಸ್ವಲ್ಪ ಹುರ್ಕೋದ್ರಿ. ಮನ್ಯಾಗ ಎಲ್ಲರೂ ಹುಡುಗರು ಇದ್ರನ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಐತ್ರಿ, ಹಾಗಾಗಿ ವಾಯ್ಸ್ ಓವರ್ ಹಾಕತ್ತೇನೆ. ಇವೆರಡು ಹುರ್ಕೊಂಡು ಬಳಕ ಜೀರಿಗೆ ಹಾಕೋದ್ರಿ. ಜೀರಿಗೆ ಹಾಕ್ಕೊಂಡು ಅದು ಬಳಕ ನಾವೇನು ಅದು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿರ್ತೀವಲ್ಲ ರೀ ಅದನ್ನು ಹಾಕೋದು. ಸ್ವಲ್ಪ ಫಾಸ್ಟಾಗಿ ಮಾಡ್ಕೋದ್ರಿ. ಆಮೇಲೆ ಕರಿಬೇವು ಹಾಕೋದು ಮತ್ತು ಖಾರ ಉಪ್ಪು ನಮಗೆ ಟೇಸ್ಟ್ ಬೇಕು ನೋಡಿ ಅಷ್ಟು ಹಾಕೋದ್ರಿ. ಖಾರ ನಿಮ್ಗೆ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕೋರಿ, ಇಲ್ಲಾಂದ್ರೆ ಒಂದು ಮೀಡಿಯಮ್ ರೇಂಜಿಗೆ ಹಾಕೋರಿ. ಮತ್ತು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ತಿರುವಾಡಿದ ಬಳಕ ಡೈರೆಕ್ಟ್ ಇದನ್ನ ಏನೈತಿ ನಾವು ಚುನ್ಮರಿ ಹಸನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಅದ್ರೊಳಗೆ ಹಾಕಿ ಅವನ್ನೆಲ್ಲ ಫುಲ್ ಫಸ್ಟಿಗೆ ಸ್ವಲ್ಪ ಸುಡು ಇರ್ತದೆ ರೀ, ಪ್ಲೇಟ್ ಹತ್ತಿ ತೊಗೊಂಡು ಕೈ ಆಡಿಸೋದ್ರಿ. ಆಮೇಲೆ ಕೈಲೇ ಮಾಡ್ಕೊಂಡು ಎಲ್ಲ ತಿರುವಾಡ್ಕೊಂಡಿವಂದ್ರೆ ಮಸ್ತನೂ ಟೇಸ್ಟನೂ ಚೂಡ ರೆಡಿ ಆಗ್ತಾವ್ರಿ. ಸೊ ನಾವು ಈಗ ಈ ಸಲ ಪಂಚಮಿಗೆ ಚೂಡ ಮತ್ತು ಶೇಂಗಾ ಉಂಡೆ ಮತ್ತು ಇದು ಕರ್ದಂಟ ಅಷ್ಟ ಮಾಡ್ಕೊಂಡಿವ್ರಿ. ಹೊರಗಿನ ಸ್ವಲ್ಪ ಚಕ್ಲಿ ತೊಗೊಂಬಂದಿದ್ನಿ, ಅಂದ್ರೆ ಚಕ್ಲಿ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ, ಬೇಡ ಅಂತ ಹೇಳಿ ಮಾಡಲಿಲ್ಲ ರೀ ಅದನ್ನು. ಸೊ ಇಷ್ಟ ರೀ ಪಂಚಮಿಗೆ ಮಾಡಿರೋದು, ಬೇರೆ ಏನು ಮಾಡೋಕೆ ಹೋಗಿಲ್ಲ ರೀ. ಈಗ ಅದ್ರ ಸುರುವೇ ಮಿಕ್ಸ್ ಮಾಡಕತ್ತೀವಿ ರೀ. ಸ್ವಲ್ಪ ಸುಡು ಇರ್ತೈತಿ, ಹಿಂಗೆ ಏನಾರ ಒಂದು ಪ್ಲೇಟ್ ಗೇಟ್ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಲೇ ಮಾಡ್ಕೊಂಡು ಇಲ್ಲಿ ನಮ್ಮ ಮಮ್ಮಿ ಮಾಡತ್ತಾರ್ರಿ. ಚೂಡ ರೆಡಿ ಆದು ನೋಡ್ರಿ. ನಮ್ಮ ಮನ್ಯಾಗ ಬೇಕಾದಂಥ ಚೂಡ ಮಾಡಿದ್ರು ಇವು ಪಳ್ ಚುಮ್ಮರಿ ಚೂಡಾನ ಇಷ್ಟ ರೀ ಎಲ್ಲರಿಗೆ. ದೊಡ್ಡ ಚುಮ್ಮರಿ ಅವಲಕ್ಕಿ ಚೂಡ ಹಿಂಗೆಲ್ಲ ಬರ್ತಾವನ್ನ ಯಾರು ತಿನ್ನಂಗಿಲ್ಲ ರೀ, ಇವನ್ನ ತಿಂತಾರು. ಸೊ ಹಂಗಾಗಿ ಇವನ್ನ ಮಾಡಿವ್ರಿ ನಾವು. ಇವ ನಿನ್ನೆ ಶೇಂಗಾ ಉಂಡೆ ಮಾಡೀವ್ರಿ, ಇವನ್ನ ಆನ್ ಮಾಡಿ ಮಾಡೀವ್ರಿ. ಇವು ಒಂಥರ ಬೇರೆ ಉಂಡೆ ಮಸ್ತ್ ಆಗ್ಯಾವ್ರಿ, ಚಂದಾಗ್ಯಾವ್ರಿ. ಇವ ಇಲ್ಲೇ ಇವು ಕರ್ದಂಟು ಮಾಡಿತ್ತು ಅಷ್ಟೇ ನೋಡ್ರಿ, ಇಷ್ಟ ನೋಡ್ರಿ ಮಸ್ತ್. ಇವೊಂದು ತಿನ್ನಕ್ಕೆ ಭಾಳ ಟೇಸ್ಟ್ ಆಗ್ತಾವ್ರಿ, ನಮ್ಮ ಮನ್ಯಾಗ ಎಲ್ಲರಿಗೆ ಇಷ್ಟ. ಶೇಪ್ ಚಂದ ಕಾಜು ಕತ್ಲಿ. ಎರಡು ಇದು ಇಷ್ಟೊಂದು 20 ಸೇರಿಂದ ಚುನ್ಮರಿ ಚೂಡ ಮಾಡೀವ್ರಿ. ಇದನ್ನ ಇಲ್ಲಿ ಬಿಡು ಅದ್ರಾಗ ಇರ್ಲಪ್ಪು ಆಗಲೇ ತೋರಿಸಿದ. ಅದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಬಾಂಡೆ ಎಲ್ಲ ಭಾಳ ಆಗಿದ್ದು ರೀ, ಅವನ್ನೆಲ್ಲ ನಾ ತಿಕ್ಕೊನಿ ಮಗಳು ಸಣ್ಣಕ್ಕೆ ಕಸ ಹುಡುಕ್ನ ಅಂದಿಡ್ರಿ. ದೊಡ್ಡಕ್ಕೆ ಏನೈತಿ ಆಕಿ ಫ್ರೆಂಡ್ ಒಬ್ಬಕ್ಕೆ ಬಂದಿಡ್ರಿ, ಆಕಿಗೆ ಭೇಟಿಯಾಗಕ್ಕೆ ಹೋಗಿಡ್ರಿ. ಆಕಿ ಹಾಸ್ಟೆಲ್ಗೆ ಹೋಗ್ಯಾಡ್ರಿ, ಆಕಿನೂ ಫುಲ್ ಕ್ಲೋಸ್ ಫ್ರೆಂಡ್ಸ್ ರೀ. ಸೊ ಬಂದಿಡೋಣ ಭೇಟಿಯಾಗಕ್ಕೆ ಹೋಗಿಡ್ರಿ. ಈಗ ಶ್ರದ್ಧಾ ನಾನು ಯಾವುದಕ್ಕೋಸ್ಕರ ವೇಟಿಂಗ್ ಮಾಡತ್ತೀವಿ ಹೇಳು? ಜಾತ್ರೆಗೆ ನೈ ಅಲ್ಲಿ ದಾನಮ್ಮ ಗುಡಿ ಅಂತ ಹೇಳಿ ಏನು ಬಂದೈತಿ, ಎಲ್ಲ ಜೋಕಾಲಿ ಬಂದವ್ರಿ. ಸೊ ಅವ್ನ ಆಡೋದೈತಿ ಇವ್ರಿಗೆ, ಹಂಗಾಗಿ ಹೋಗ್ಬೇಕು. ಅಲ್ಲಿ ಚಾಲು ಆಗೈತೆ ನೋಡ್ರಿ ಅಂತ ಯಾಕಂದ್ರೆ ಇವ್ರಿಗೆ ಏನು ಚಾಲು ಆಗಿದ್ರೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತೇಳಿ. ಇದು ಈವ್ನಿಂಗ್ ಟೈಮ್ ರೀ, ಭಾಳ ದಿವಸ ಅದ ಜೋಕಾಲಿ ಒಳಗೆ ಕೂತಿಲ್ರಿ ನಾವು ಯಾರು. ಸೊ ಇವತ್ತು ಹೋಗಿ ನೋಡ್ಬೇಕ್ರಿ ಹೆಂಗೆ ಅನಿಸ್ತೈತಿ. ನೆಕ್ಸ್ಟ್ ಗ್ಲೋ 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 ಗ್ಲೋ. ದೊಡ್ಡಕ್ಕೆ ಮಗಳನ್ನೂ ಅಲ್ಲಿ ಆಕೆ ಫ್ರೆಂಡಿಗೆ ಭೇಟಿಯಾಗಿ ಬಂದಿಡ್ರಿ. ಇನ್ನು ಅಷ್ಟರು ಕೂಡಿಸೆ ಅಲ್ಲಿ ನಾ ಏನಲ್ರಿ ಈಗ ಜಾತ್ರೆ ಅಂದ್ರೆ ಜೋಕಾಲಿಗಳೆಲ್ಲ ಬಂದವ ಅವ್ನು ಆಡ್ಬೇಕಂತ ಯಾಕಂದ್ರೆ ಹೆಂಗೋ ಪಂಚಮದ ಹೋಗಿ ಆಡಿದ್ರೆ ಆಯ್ತು ಅಂತ ಯಾಕಂದ್ರೆ ಮಕ್ಕಳ ಜೋಡಿ ಅಂತ ವಿಚಾರ ಮಾಡೀನಿ. ಇವ್ರು ನೋಡ್ಕೊಂಡು ಬಂದಿದ್ರು, 7 ನಂತರ ಸ್ಟಾರ್ಟ್ ಆಗ್ತದೆ ಹೋಗ್ರಿ ಅಂತ ಹೇಳಿದ್ರು. ನಾವು ಭಾಳ ದಿವಸ ಅಂತ ಆ್ಯಕ್ಚುಲಿ ಆ ಜೋಕಾಲಿ ಒಳಗೆ ಆಡೇ ಇಲ್ರಿ. ಇವು ಬ್ರೇಕ್ ಡ್ಯಾನ್ಸ್ ಇವೆಲ್ಲ ಬರ್ತಾವಲ್ರಿ, ನಮ್ಮ ಔಷಧಿಗಳು ಊರಿಗೆ ಹೋಗ್ತೇನೆ ಅವಾಗ ಆಡ್ತೇನೆ ರೀ. ಈಗ ಹೋಗೇ ಇಲ್ಲ ಎಲ್ಲಿ ಭಾಳ ದಿವಸ ಆತ. ಸೊ ಇಲ್ಲೇ ಬಂದದ ಹೋಗಿ ಬರ್ಬೇಕಂತೇಳಿ ವಿಚಾರ ಮಾಡಿದ್ರಿ. इतना बड़ा गणपति कहाँ से आ गए? इधर देखो, चीज हम जा रहे हैं. बहुत सिंपल नहीं होगा. ಅಷ್ಟರು ಮಕ್ಕಳು ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ರಿ. ಯಾಕಂದ್ರೆ ನಾವು ಭಾಳ ದಿವಸ ಅವ್ರಿಗೆ ಯಾವುದೂ ಜಾತ್ರೆಗಾಗಲಿ ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ ರೀ. ಹಾಗಾಗಿ ಅವರು ಫುಲ್ ಎಕ್ಸೈಟ್ಮೆಂಟ್ಲೇ ರೆಡಿ ಆಗಿಬಿಟ್ಟಿದ್ರು ರೀ. ಜೋಕಾಲಿ ಅಂತೂ ಆಡಿ ಭಾಳ ವರ್ಷಗಳು ಆಗಿಬಿಡ್ರಿ. ಎಲ್ಲಿ ಯಾವ ಜಾತ್ರೆಗೂ ಹೋಗಿದ್ದಿಲ್ಲ, ಎಲ್ಲಿ ಜೋಕಾಲಿ ಆಡೇ ಇದ್ದಿದ್ದಿಲ್ಲ. ಸೊ ಇಲ್ಲೇ ಬಂದದ, ಹೆಂಗೂ ಪಂಚಮಿನೂ ಅದ, ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ ಹೋಗಿ ಬರ್ರಿ ಅಂತ ಹೇಗಂದತ್ತಂದ್ರಿ. ಸೊ ಹಂಗಾಗಿ ಮಕ್ಕಳು ಫುಲ್ಲು ಖುಷಿ ಆಗಿಬಿಟ್ಟಿದ್ರು. ಅವ್ರ ಖುಷಿನ ನಾನು ಖುಷಿ ರೀ. ಸೊ ಹಂಗಾಗಿ ಹೋದಿವಿ ರೀ. ಯುಕ್ತಿ ಯಶುವಿನ ಸಣ್ಣವರದಾರನ ಅವ್ರನ್ನೇನು ಕರ್ಕೊಂಡು ಹೋಗ್ಲಿಲ್ಲ ರೀ.
ಅವು ಜೋಕಾಲಿಗಳು ನೋಡಿದ್ದೆ ತಡ ನನ್ನ ಮಕ್ಳು ಕಾಲು ಅಂತ ನೆಲದ ಮೇಲೆ ನಿಂದ್ರಂಗಿಲ್ಲ ಹಂಗೆ ಮಾಡತ್ತಿದ್ರಿ. ಸೊ ಅಲ್ಲಿ ಗುಡಿ ಐತಿ, ಫಸ್ಟ್ ನಮಸ್ಕಾರ ಮಾಡಿ ಆಮೇಲೆ ಜೋಕಾಲಿ ಆಡಕ್ಕೆ ಹೋಗೋಣ್ರಿ ಅಂತ ಹೇಳಿನ್ರಿ ಅವ್ರಿಗೆ. ಈ ಗುಡಿ ಮುಂದೆ ಏನೈತ್ರಿ ಅಲ್ಲಿ ಅಂದ್ರೆ ಕುಲ್ಲ ಸ್ಪೇಸ್ ಐತ್ರಿ, ಭಾಳಷ್ಟು ಗುಡಿ ಜಾಗನ ಐತ್ರಿ. ಆ ಜಾಗದಾಗ ಅಲ್ಲಿ ಜೋಕಾಲಿಗಳು ಬಂದಿದ್ದು ರೀ. ಅಲ್ಲಿ ಹೋದ ತಕ್ಷಣ ನಾವು ಏನು ಜೋಕಾಲಿ ನೋಡಿದ್ರು, ಮಮ್ಮಿ ಯಾವಾಗ ಕುಂಡ್ರೋದು ಅಂತ ಏಕಂದ್ರೆ ನನ್ನ ತಲೆ ತಿಂದಿಟ್ಬಿಟ್ರಿ. ಸೊ ಫುಲ್ ಖುಷಿ ಆಗಿಬಿಟ್ರು ಅವರಂತೂ. ಅವರೇ ಮನುಷ್ಯರಲ್ಲ. ಆ್ಯಕ್ಚುಲಿ ಇದು ಬಂದು ಇನ್ನೂ ಭಾಳ ದಿನ ಆಗಿದ್ದಿಲ್ಲ ರೀ. ಇನ್ನೂ ನಮ್ಮ ಊರಾಗ ಅಷ್ಟೊಂದು ಜನರಿಗೆಲ್ಲ ಗೊತ್ತಿದ್ದಿದ್ದಿಲ್ಲ, ಹಾಗೇನು ರಶ್ ಇದ್ದಿದ್ದಿಲ್ಲ ರೀ. ನಾವು ಹೋದಾಗೆಲ್ಲ ಫುಲ್ ಎಲ್ಲ ಒಂದು ಸ್ವಲ್ಪ ಖಾಲಿ ಇತ್ತು. ಬಟ್ ಎಲ್ಲ ಆಡೋಕ್ಕೂ ಫುಲ್ ಟೈಮ್ ಸಿಕ್ತು ರೀ. ಮತ್ತು ನೋಡೋಕೆ ಮಾಡೋಕೆ ಮಕ್ಕಳ ಜೋಡಿ ಅಂದಂತೂ ಫುಲ್ ಎಂಜಾಯ್ಮೆಂಟ್ ಆಯ್ತು ರೀ ನಂದಂತೂ. ನಾನು ಭಾಳ ದಿವಸ ಆಯ್ತು ಯಾವ ಜೋಕಾಲಿ ಒಳಗೂ ಕುಂತಿದ್ದಿಲ್ಲ. ಸೊ ಅವ್ರ ಜೊತೆ ನಾನು ಎಲ್ಲದ್ರ ಕೂತು ಫುಲ್ ಎಂಜಾಯ್ ಮಾಡೀನಿ ರೀಪ್ಪ. ಫಸ್ಟ್ ನಾವು ಕೂತಿದ್ದ ಬ್ರೇಕ್ ಡ್ಯಾನ್ಸ್ ಒಳಗ್ರಿ. ಮಕ್ಕಳ ಕಡೆ ಮೊಬೈಲ್ ಇತ್ತು, ಅವರು ನಾವು ಕುಂಡ್ರದ ಹೆಚ್ಚಾಗ್ತೈತೆ ಮಮ್ಮಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅಂತಂದ್ರಿ. ಸೊ ಹೋಗ್ಬೇಕಾದ್ರೆ ಅಷ್ಟೇ ಹಂಗೆ ವಿಡಿಯೋ ಮಾಡ್ಕೊಂಡಿವ್ರಿ. ಅಲ್ಲಿ ಕುಂತಾಗ ಏನು ವಿಡಿಯೋ ಮಾಡ್ಕೊಲಿಲ್ಲ. ಸೊ ಫಸ್ಟ್ ನಾವು ಬ್ರೇಕ್ ಡ್ಯಾನ್ಸ್ ಆಮೇಲೆ ನಾವು ಸೆಕೆಂಡ್ ಯಾವ ಜೋಕಾಲಿ ಹೇಳ್ಕೊತೀವಿ ಅಂದ್ರೆ ಇದು ಡ್ರ್ಯಾಗನ್ ಇರ್ತದಲ್ರಿ ಇದ್ರಾಗ್ರಿ. ಸೊ ಆ ಕಡೆ ಮೇಲ್ಗಡೆ ಹೋಗಿ ಹಿಂಗೆ ಕೆಳಗಡೆ ಬರ್ತದಲ್ರಿ, ಅದು ಇದು ಫುಲ್ ಮಜಾ ಬರ್ತದೆ ರೀ. ಎಲ್ಲ ಜೋಕಾಲಿಗಳಿಗಿಂತ ನಂಗೆ ಇದು ಭಾಳ ಇಷ್ಟ ರೀ. ಯಾಕಂದ್ರೆ ಫುಲ್ ಮ್ಯಾಲೆ ಹೋಗಿ ಕೆಳಗೆ ಇಳಿಯುತ್ತೆ, ಫುಲ್ ಮಜಾ ಬರ್ತದೆ ರೀ. ಆಮೇಲೆ ಮಕ್ಕಳಿಬ್ರು ಮುಂದೆ ಕೂತ್ರು, ಆಮೇಲೆ ನಾನು ಸೋನು ಹಿಂದೆ ಹೋಗಿ ಕುಂತೀವಿ ರೀ. ಅಂದ್ರೆ ಒಂದೇ ಕಡೆ ಅಂದ್ರೆ ಸರಿ ಅನ್ಸೋದಿಲ್ಲ ಅಂತ ಯಾಕಂದ್ರೆ ಹಿಂದೆ ಮುಂದೆ ಆಗಿ ಕುಂತೀವಿ ರೀ. ಫುಲ್ ಎಲ್ಲ ಅಂದರೆ ಜಾಸ್ತಿ ಜನ ಯಾರೂ ಇದ್ದಿದ್ದಿಲ್ಲ, ನಾವು ಅಷ್ಟೇ ಇದ್ದೀವಿ. ಭಾಳ ಮಜಾ ಬಂತು ರೀ. ನಾವಂತೂ ಫುಲ್ ಎಂಜಾಯ್ ಮಾಡಿದೀವಿ ರೀ. ಅದು ಟ್ರೈಪಾಡ್ಗೆ ಹಾಕಿ ವಿಡಿಯೋ ಮಾಡತ್ತೀನಿ ರೀ. ಬಟ್ ಆದರೂ ಅದನ್ನು ಹಿಡ್ಕೊಳಕ್ಕೆ ಅಷ್ಟು ಧೈರ್ಯ ಆಗಲಿಲ್ಲ ನನಗೆ. ಫುಲ್ ಜೋರು ಆಮೇಲೆ ಜಾಸ್ತಿ ಜೋರು ಆಯ್ತು. ಸೊ ಹಂಗಾಗಿ ಬೇಡ ಅಂತ ಯಾಕಂದ್ರೆ ವಿಡಿಯೋ ಮಾಡೋದು ತೆಗೆದು ಇಟ್ಬಿಟ್ಟಿನಿ ರೀ. ಕರೆ ಫುಲ್ ಎಂಜಾಯ್ ಮಾಡಿದ್ದೀವಿ ರೀ. ನಂಗಂತೂ ಮಕ್ಕಳ ಜೋಡಿ ಆ ಡೇ ಹೆಂಗೆ ಹೋತು ಅನ್ನೋದು ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಪಂಚಮಿ ಇತ್ತಲ್ರಿ, ಫಸ್ಟ್ ಟೈಮ್ ಈ ಸಲ ನಮ್ಮ ಊರೊಳಗೆ ಈ ಥರ ಎಲ್ಲ ಫನ್ ಫೇರ್ಗಂತಲೇ ಅದು ಮುಗಿದ ಬಳಿಕ ಅದು ಕ್ರಾಸ್ ಹಂಗೆ ಜೋಕಾಲಿ ಐತಲ್ರಿ, ಅಲ್ಲಿ ಕುಂತೀವ್ರಿ. ಆ ಕ್ರಾಸ್ನೊಳಗೆ ಜೋಕಾಲಿ ನಾವೊಂದು ಕಡೆ ಅವರೊಂದು ಕಡೆ ಆಗಿಬಿಟ್ಟಿವು. ಸೊ ಹಾಗಾಗಿ ಅಮ್ಮು ಮತ್ತು ಶ್ರದ್ಧು ಒಂದು ಕಡೆ ಕುಂತರು, ಸೋನು ಮತ್ತು ನಾನು ಬೇರೆ ಕಡೆ ಕುಂತೀವಿ. ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಸರಿ ಅನಿಸ್ಲಿಲ್ಲ ರೀ. ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಆಮೇಲೆ ಅದು ಮುಗಿದ ಬಳಿಕ ಸೋನು ಮತ್ತು ಶ್ರದ್ಧಾ, ಮಮ್ಮಿ ಅದು ಟ್ರೈನ್ ಟೈಪ್ ಇರ್ತದಲ್ರಿ ಅದ್ರಾಗ ಕೂಡ್ತೀವತ್ತಂದ್ರು. ನಮಗೇನು ಅದು ಮಜಾ ಬರೋದಿಲ್ಲ, ಬೇಡ ಸಣ್ಣ ಹುಡುಗರಷ್ಟೇ ಚಲೋ ಅನಿಸ್ತದಲ್ಲ ಅಂತ ಹೇಳ್ಕಂದ್ರೆ ನೀವು ಕೂಡ್ರಿ ಅಂತ ಹೇಳ್ಕಂದು ಹೇಳಿನ್ರಿ ಅವ್ರಿಗೆ. ಅವರಿಬ್ರು ಕುಂತರು, ನಾವು ಕೆಳಗಿಂದ ಹಂಗೆ ಅವ್ರದ್ದು ವಿಡಿಯೋ ಮಾಡ್ಕೊಂಡಿವ್ರಿ. ಟಾಟಾ ಬಾಯ್. ಹೋದ್ರವ ಅವ್ರಿಗೆ ಹೊರ ಅಂದ್ರೆ ಆಮೇಲೆ ಅದನ್ನು ಮುಗಿಸ್ಕೊಂಬಂದ ಬಳಿಕ
ಇವ್ರಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ಅಮ್ಮು ಏನೋ ಐಸ್ದು ಗೋಲಾ ಏನೋ ಇರ್ತದಲ್ರಿ, ಐಸ್ ಗೋಲಾ ಅಂತ ಹೇಗೆ ಅದನ್ನು ತೊಗೊಂಡ್ರಿ. ಒಂದು ಸ್ವಲ್ಪ ನಾ ಏನು ಅಂಥದ್ದೇನೆಲ್ಲ ತಿನ್ಲಿಲ್ಲ ರೀ, ಅವ್ರಿಗೆ ಎಷ್ಟ ಕೊಡ್ಸೀನಿ. ಸೋನು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ರಿ. ಸೊ ಎಲ್ಲ ಚಂದ ಇತ್ತು ರೀ, ಅಲ್ಲೆಲ್ಲ ತಿನ್ನೋದು ಮಾಡೋದು ಎಲ್ಲ ಹತ್ರ ಬಂದಿದ್ದು ಅನ್ನೋಣ ಮಕ್ಕಳ ಜೊತೆ. ಆವಾಗಿಂದ ಈವ್ನಿಂಗ್ ಟೈಮ್ ಭಾಳ ಎಂಜಾಯ್ ಮಾಡೀನಿ, ಭಾಳ ಖುಷಿ ಅನ್ನಿಸ್ತು. ಸೊ ಭಾಳ ದಿವ್ಸಲೇ ನಾವು ಈ ಥರ ಜಾತ್ರೆ ಒಳಗೆ ಹೋಗಿ ಎಂಜಾಯ್ ಮಾಡಿದ್ರಿಪ್ಪ. ನಮ್ಮ ಸೋನು ಹೆಂಗೆ ಅಂದ್ರೆ ರೀ, ಅವ್ನು ಏನು ಬೇಕಾದ್ ತೊಗೊಂಡು ತಿನ್ನಲಿ, ಮತ್ತು ಅಮ್ಮು ಏನಾರ ತೊಗೊಂಡಿಳಂದ್ರೆ ಅದನ್ನು ಸ್ವಲ್ಪರ ಟೇಸ್ಟ್ ತೋರಿಸಬೇಕ್ರಿ ಅವನಿಗೆ, ಇಲ್ಲಾಂದ್ರೆ ಬಿಡೋದೇ ಇಲ್ರಿ ಅವ. ನಮ್ಮ ಮಮ್ಮಿ ಮನ್ಯಾಗ ಒಳಗಿನ ನಾಗಪ್ಪ ಎರಿತಾರಿಂದ ಅಲ್ಲಿ ಹೋಗಿ ನಾಗಪ್ಪ ಎರಿದು ಮುಗಿಸ್ಕೊಂಡ ನಾಳೆ ಏನೈತಿ ಹೊರಗಿನ ನಾಗಪ್ಪ ಎರಿದ್ರಿ, ಅಲ್ಲಿ ನಾವು ಮಾಡ್ತೀವಿ ಅವ್ರು ಮಾಡ್ತಾರ್ರಿ. ಸೊ ಈಗ ಎಲ್ಲಾರು ಕೈಕಾಲ್ ಮತ್ತೆ ತಗೊಂಡ ಅಲ್ಲಿ ಹೊಂಟಿವ್ರಿ. ಜಾತ್ರೆ ಮಜಾ ಬತ್ತಮ್ಮ ನಿಂಗಮ್ಮ. ಬಾಳ ವರ್ಷ ಆತ್ರಿ ನಾವು ಆ ಜೋಕರಾಗ ಆಕ್ಚುಲಿ ಕೂತಿದ್ದಿಲ್ಲ. ಇಲ್ಲಿನೂ ಏನ್ ಅಷ್ಟು ದೊಡ್ಡ ಅಂತ ಹಂಗೇನ್ ಬಾಳ ಇದ್ದಿದ್ದಿಲ್ಲ, ಬಟ್ ಇದ್ದಷ್ಟ್ರಾಗ ಫುಲ್ ಎಂಜಾಯ್ ಮಾಡಿದ್ರಿ ಎಲ್ಲಾರು. ಸೊ ಈಗ ಕೆಳಗೆ ಹೋಗಿ ನಾಗಪ್ಪನ ಹಾಲು ಎರ್ದು ಬರ್ತೀವ್ರಿ. ಎಲ್ಲ ರೆಡಿ ಆಗೈತ್ರಿ, ನಾಗಪ್ಪ ರೆಡಿ ಆಗ್ಯಾನ್ರಿ. ನಮ್ಮ ಮನೆ ಒಳಗಿನ ನಾವು ಒಳಗಿನ ನಾಗಪ್ಪೆಲ್ಲ ಇರಂಗಿಲ್ರಿ, ಯಾಕಂದ್ರೆ ಒಬ್ರು ಸಣ್ಣವ್ರಿಲ್ಲ ದೊಡ್ಡವ್ರ ಕಡೆ ದೇವ್ರ ಇರ್ತಾವ ಅಂತ ಹೇಳ್ತಾರೋ. ನಮ್ಮ ಇದ್ರೊಳಗೆ ದೊಡ್ಡವ್ರ ಕಡೆ ನಮ್ಮ ದೊಡ್ಡ ಮಾಮನ ಕಡೆ ಅದಾವ್ರಿ, ಅವರೆಲ್ಲ ಮಾಡ್ತಾರೋ. ಇನ್ನು ನಾವು ಮಾಡ್ಬೇಕಂದ್ರೆ ನಾವು ನಮ್ಮ ಸೋನನ ಮದುವೆ ಒಳಗೆ ನಾವು ದೇವ್ರ ತೊಗೊಂಡಿವಿ ಅಂದ್ರೆ ನಾವೆಲ್ಲ ಸ್ಟಾರ್ಟ್ ಮಾಡ್ಕೋದು ಅಂತ ಏಕಂದ್ರೆ ಹೇಳಿದ್ರಿ ಮಮ್ಮಿ. ಹಾಗಾಗಿ ನಾನು ಇಲ್ಲೇ ಕೆಳಗೆ ನಮ್ಮ ಮಮ್ಮಿ ಮನೆಗೇನೆ ಬರ್ತೀವ್ರಿ, ಇಲ್ಲಿ ನಾಗಪ್ಪನ ಹಾಲು ಎರ್ಯಾಕ್ರಿ. ಬೆಳಗ್ಗೆ ಏನೈತೆ ಅಲ್ಲಿ ಗುಡಿಗೆ ಹೋಗೋದಿರ್ತದೆ, ಅಲ್ಲಿ ಹೋಗಿ ಎರಿತೀವ್ರಿ. ಈಗ ಬಂದ ತಕ್ಷಣ ಆಕೆ ದೀಪನು ಎಲ್ಲ ರೆಡಿ ಮಾಡ್ಕೊಂಡಿಡ್ರಿ. ಆ್ಯಕ್ಚುಲಿ ನಾವು ಬರೋದೊಂದು ಸ್ವಲ್ಪ ತಡ ತನನ ನಮ್ಮ ಯುಕ್ತಿ ಬಾಯಿ ಮನ್ಕೊಂಡಿಡ್ರಿ. ಯಶು ಒಬ್ಬ ಎಚ್ಚರಿದ್ದ ಆಯ್ತು, ಅಷ್ಟರು ಕೂಡ ಹಾಲು ಎರ್ದ್ರ ಆಯ್ತು ಅಂತ ಹೇಕರಿಂದ ಪ್ರಿಪೇರ್ ಅಂತೂ ಆಗಿದ್ರಿ, ಎಲ್ಲ ಮಾಡತ್ತಿದ್ವಿ. ದೀಪ ಮಾತ ಉಳಿಸ ಕೈ ಪಡಿ ಬಿಡಿ ಎಲ್ಲಾರು ಮಗ ಉಳಿಸಿ ಎರಡು ಕೈ ನಾಳೆ ನೋಡ್ದೈತಪ್ಪ ಈ ನಮ್ಮ ನೋಡಿ ಆಗ ಪುಟ್ಟದ ಕೇಸ್ಬೇಡ್ರಿ. ನೀನು ಒರ್ಸ್ಕೊಪ್ಪು ಹಿಂಗೆ ಮಾಡ್ಕೊ. ಈಗ ಹಾಲು ಎರೆದೆಲ್ಲ ಮುಗಿದ ಬಳಿಕ ಪೂಜೆ ಮಾಡಿ ನೈವೇದ್ಯ ಎಲ್ಲ ತೋರಿಸೋದ್ರಿ. ಆಮೇಲೆ ಏನೈತಿ ಇದು ಆರತಿ ಮಾಡೋದ್ರಿ. ಸೊ ಇದು ಹಿಂಗೆ ರೀ ನಾವು ಒಳಗಿನ ನಾಗಪ್ಪ ಎರೆದು ಈ ಥರ ಮಾಡ್ತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ನೋಡಿರಿ. ಹಣ್ಣು ಹೊತ್ನ್ಯಾಗ ಅದೆಲ್ಲ ಅಂದು ಎರೆದ ಬಳಿಕ ಮತ್ತು ಹೊಂಗ್ನೂಲೆಲ್ಲ ಮಾಡ್ಕೊಂಡಿರ್ತೀವಿ ರೀ. ಸೊ ಅದನ್ನು ಅಷ್ಟು ನಾಗಪ್ಪಗೊಂದು ಮಾಡೋದ್ರಿ ಮತ್ತು ಅಷ್ಟು ಒಂದೊಂದು ಹಾಕ್ಕೊಳ್ಳೋದು ಹಿಂಗತ್ತೆ ಹೇಗೆ ಮಾಡಿರ್ತೀವಿ ರೀ. ಇದು ಮುಗಿದ ಬಳಿಕ ನೈವೇದ್ಯ ಎಲ್ಲ ತೋರಿಸಿ ಅಷ್ಟರು ಕೂಡ ಅವದೇನು ನೈವೇದ್ಯ ಹಿಡ್ದಿರ್ತೀವಲ್ರಿ ಅದನ್ನು ತಿನ್ಕೊತ ಕುಂತಿದ್ದೀವಿ ರೀ. ಸೊ ಇವತ್ತು ಇದಿಷ್ಟು ಮುಗಿಸೋಣ ಅಂದರೆ ಎಲ್ಲರೂ ಅಲ್ಲಿ ಏನಕ್ಕೆ ಉಂಡಿ ಚೂಡ ಎಲ್ಲ ಮಾಡಿರ್ತೀವಲ್ರಿ ಅದನ್ನು ತಿಂದ ಬಳಿಕ ನಾವು ನಮ್ಮ ಮನೆಗೆ ಹೋಗ್ತೀವಿ ರೀ. ನೆಕ್ಸ್ಟ್ ಡೇ ಏನೈತಿ ಇದ್ರ ನೆಕ್ಸ್ಟ್ ಡೇ ಹೊರಗಿನ ನಾಗಪ್ಪ ಎರಿದಿರ್ತೈತೆ ರೀ. ಹಂಗೆ ಆಯ್ತು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಂದ್ರೆ ಇವತ್ತು ಹೆಂಗೂ ಸಂಜೆ ಆಗಿಬಿಟ್ಟೈತೆ ರೀ. ಸೊ ಇಲ್ಲಿಗೆ ವ್ಲಾಗನ್ನು ಅಂದ್ರೆ ನಾವೆಲ್ಲ ತಿಂದು ನಾವು ಮನೆಗೆ ಹೋದಿವಿ ರೀ. ಸೊ ಇದು ಮುಗಿದ ಬಳಿಕ ನಾವು ವ್ಲಾಗನ್ನು ಅಲ್ಲೇ ಸ್ಟಾಪ್ ಮಾಡೀನಿ ರೀ. ನೆಕ್ಸ್ಟ್ ಡೇಗೆ ಒಮ್ಮೆ ನಾವು ಹಾಲು ಎರ್ಯಕ್ಕೆ ಹೋಗ್ತೀವಲ್ರಿ ಅವಾಗ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಂದ್ರೆ ಮುಂಜಾನೆ ಹಿಡ್ದು ಏನು ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ ರೀ. ಡೈರೆಕ್ಟ್ ನಾವು ನಾಳೆ ಹರ್ಯಾಗ ಏನು ಪಂಚಮಿದು ವಿಡಿಯೋ ಮಾಡೋದಿರ್ತೈತಲ್ರಿ ಅಂದ್ರೆ ಹಾಲು ಎರ್ಯಕ್ಕೆ ಹೋಗೋದಿರ್ತೈತಲ್ರಿ ಅವಾಗ ಮಾಡ್ರೆ ಆಯ್ತು ಅಂತ ಹೇಳಂದ್ರೆ ಇವತ್ತೇನು ವ್ಲಾಗನ್ನು ಈ ದಿವಸದ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ರಿ. ಬೇಡ ಬೇಡ ಒಂದ ದಿನ ಅಂದ್ರೆ ಅದು ಇದನ್ನ ಅಪ್ಪ ಬಾಲ ನೀನು ತಿನ್ಬಾ ಪ್ರಸಾದ್. ಫಿಲಮ್ ಎಲ್ಲ ನೋಡ್ಕೊಂತ ಅದನ್ನ ಪ್ರಸಾದ ಎಲ್ಲ ತಿಂದೀವ್ರಿ ಅಷ್ಟ್ರು. ಸೊ ಹಬ್ಬ ಅಂದ್ರೆ ಹಿಂಗಲ್ರಿ ಅಷ್ಟ್ರು ಕೂಡಿ ಮಾಡಿದ್ರನ ಚಂದ ಅನಿಸ್ತೈತೆ ಅಲ್ರಿ. ನಂಗೂ ಹಂಗೆ ಭಾಳ ಇಷ್ಟ ರೀ.
ಇಲ್ಲೇ ಬಾರ್ಕಕ್ ಹೋಗಿದ್ರಿ ಸರ್ ಮೈಸೂರು ದಸರಾ ಆಗಿದೆ. ಸಂಡೇ ಬ್ಲಾಗ್ನ ಅಲ್ಲಿಗೆ ಮುಗಿಸಿನ್ರಿ. ಇದು ಮಂಡೇ ದಿವಸ ಪಂಚಮಿ ಇತ್ತಲ್ರಿ, ಅವತ್ತು ಹೊರಗಿನ ನಾಗಪ್ಪ ಏರಿತಿತ್ತು. ಸೊ ಅದಕ್ಕೆಲ್ಲ ಸಜ್ಜು ಮಾಡಿಕೊಂಡು ಕಡುಬು ಗಿಡಬೆಲ್ಲ ಅಂದರೆ ನಾಗಪ್ಪಗೆ ಕುದಿಸಿದ ಕಡುಬನ ಮಾಡ್ತಾರೆ, ಅದನ್ನೆಲ್ಲ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ರೆಡಿ ಆಗಿದ್ವಿ ರೀ. ಮಂಡೇ ಭಾಳ ವ್ಲಾಗ್ ಮಾಡೋಕೆ ಹೋಗಿಲ್ರಿ, ಯಾಕಂದ್ರೆ ಪಂಚಮಿ ಮುಗಿದ್ಬೇಕು ಅಂದರೆ ಇದು ವಿಡಿಯೋನ ಲೆಂದಿ ಆಗ್ತದೆ ಅಂತ ಹೇಳ್ಕರಿಂದ ಹೊರಗಿನ ನಾಗಪ್ಪ ಏರಿದ ಅಷ್ಟೇ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೀನಿ ರೀ ಇದ್ರಾಗ. ಬಾ ನಾಗಪ್ಪನ ಹಾಲು ಎರೆಕ್ ಹೊಂಟೀವ್ರಿ ಸಾವಕಾಶ್. ಅಲ್ಲಿ ಕೆಳಗೆ ಮಮ್ಮಿಗಳು ಅವರು ಎಲ್ಲ ರೆಡಿ ಆಗಿದ್ರಿ. ನಮಗ್ತಿ ನೋಡ್ರಿ ಎಷ್ಟು ಚಂದ ಹಂಗೆ ಹಾಕೊಂಡಳು. ಹಂಗೆ ಆ್ಯಕ್ಚುಲಿ ನಾನು ಆಕಿಗೆ ಹೆಸರು ಇಡ್ಬೇಕಾದ್ರೆ ಕೊಟ್ಟೀನಿ ರೀ. ಈಗ ಬರತೈತೆ ಅದು ಭಾಳ ಚಂದ ಕಾಣತ್ತಿಡ್ರಿ. ನಮ್ಮ ಯಶುನೂ ರೆಡಿ ಆಗ್ಯಾನ್ರಿ. ನಾನು ಆ್ಯಕ್ಚುಲಿ ಸ್ಯಾರಿ ಉಟ್ಕೋಬೇಕಂದೀನಿ. ನಮ್ಮ ದೀಪನೂ ಚಂದ ಕಾಣತ್ತಿಡ್ರಿ. ಆಕಿನೂ ಸ್ಯಾರಿ ಉಟ್ಕೊಂಡಿಡು. ನಂಗೆ ಸ್ಯಾರಿ ಉಡ್ದು ಒಂದು ಸ್ವಲ್ಪ ಯಾಕೋ ಸುಸ್ತಾಗಿತ್ತು ರೀ. ನಿನ್ನೆ ಆ ಜೋಕಾಲಿ ಅದು ಇದೆಲ್ಲ ಆಡಿ ಬಂದಿದ್ದು ನಾನು ಫುಲ್ ಸುಸ್ತಾಗ್ಬಿಟ್ಟಿತ್ತು ರೀ. ಮತ್ತು ಅಡ್ಯಾಗ ಮುಂಜಾನೆ ಅಡುಗೆ ಮಾಡೋದು ಎಲ್ಲ ಇತ್ತು ನಾನು ಬ್ಯಾಡ್ ಅಂತ ಯಾಕಂದ ಡ್ರೆಸ್ ಹಾಕೊಂಡ್ರೆ ಆಯ್ತು ಅಂತೇಳಿ ಡ್ರೆಸ್ ಹಾಕೊಂಡಿನ್ರಿ. ಮಗಳು ರೆಡಿಯಾಗಿಡು. ಅಷ್ಟರು ರೆಡಿ ಆಗಿದ್ದಾರೆ. ಆ್ಯಕ್ಚುಲಿ ನಾನು ಅದು ಹೊಸ ಡ್ರೆಸ್ಸನ್ನ ರೀ ಇವ್ರು ಕೊಡ್ಸಿದ್ದು ನನಗೆ, ಅದನ್ನು ಹಾಕ್ಕೊಂಡಿನಿ ರೀ. ನಮ್ಮ ಮನೆ ಹತ್ರ ನಮ್ಮ ಇಕ್ತಿ ನೋಡ್ರಿ ಹೆಂಗೆ ಹೊಂಟಾರ್ರಿ, ಭಾಳ ಚಂದ ಹೋಗ್ತೈತ್ರಿ. ಅದು ಭಾಳ ಕಾಲಾಗೇನೂ ಇಲ್ಲ ಹಂಗೆ ಹೊಂಟೈತ್ರಿ. ಆಮೇಲೆ ನಮ್ಮ ಸೋನು ಎತ್ಕೊಂಡ್ರಿ ಚುಸ್ತವು ಹಳ್ಳ ಅಂತ ಹೇಕರಿಂದ. ಸೊ ನಮ್ಮ ಮನೆ ಹತ್ರನ ಇಲ್ಲಿ ಹನುಮನ್ ದೇವ್ರ ಗುಡಿ ಐತ್ರಿ, ಅಲ್ಲೇ ನಮ್ದು ನಾಗಪ್ಪನ ಮೂರ್ತಿನೂ ಐತ್ರಿ. ನಾವು ಅಲ್ಲೇ ಇದು ನಾಗಪ್ಪಗೆ ಹಾಲು ಎರಿತೀವಿ ರೀ ಪ್ರತಿ ವರ್ಷ. ಸೊ ಅದು ಹನುಮನ್ ದೇವ್ರಿಗೆ ಏನೈತಿ ಅವತ್ತಿನ ದಿವಸ ಯಾರಾದರೂ ಒಬ್ರು ಎಲ್ಲಿ ಪೂಜೆ ಗಡ್ಸಿರ್ತಾರೆ ರೀ, ಮತ್ತು ಅಲ್ಲಿ ನಾಗಪ್ಪನ ಅಭಿಷೇಕನೂ ಮಾಡಿರ್ತಾರೆ ರೀ. ನಾವೇನ ಹೂತಿಗತಿಗೆ ಹೋಗಿ ಅಲ್ಲಿ ಹಾಲು ಎರಂಗಿಲ್ಲ ರೀ, ಇಲ್ಲೇ ಎರಿತೀವಿ. ಸ್ಟೇಷನ್ ಮುಟ್ರಿ ಇಲ್ಲಿ ಬೆಳಗಾಕ್ ಬೇಕು. ಇಲ್ಲ ಅದೇ ಯಶು ಇಕ್ಕೋ ಇಕ್ಕೋ ಮೂಲ ಸುತ್ತ ಐದು ರೌಂಡ್ ಮಾಡ್ತೀವಿ. ಆಮೇಲೆ ಅಪ್ಪು ನಮಸ್ಕಾರ ಮಾಡು. ಈಗ ನಾವು ಒಳಗಿನ ನಾಗಪ್ಪನ ಎರ್ದಿರ್ತೀವಲ್ರಿ, ಸೇಮ್ ಹಂಗಾರಿ ಇಲ್ಲಿ. ಬಟ್ ಇಲ್ಲಿ ನೂಲು ಸುತ್ತೋದು ಇರ್ತೈತ್ರಿ. ಅಲ್ಲಿ ನೂಲು ಸುತ್ತಕ್ಕೆ ಹಿಂದೆ ಮುಂದೆ ಸುತ್ತಲಕ್ಕೆ ಜಾಗ ಇದ್ದಿದ್ದಿಲ್ರಿ. ಸೊ ಹಾಗಾಗಿ ಮುಂದಿನಿಂದನ ಅವನ 5 ಸುತ್ತು ನೂಲು ಸುತ್ತು ಹಾಕಿದ ಬಳಕ ನಾವು ಮನೆಯಿಂದ ತಂದಿರ್ತಕ್ಕಂಥ ಕೊಬ್ಬರಿ ಬಟ್ಲು ಅದ್ರೊಳಗೆ ಪುಟಾಣಿ ಹಾಕಿರ್ತೀವಿ ರೀ. ಅದ್ರೊಳಗೆ ಮತ್ತು ಹಾಲು ತುಪ್ಪ ತಂದಿರ್ತೀವಿ. ಸೊ ಅದನ್ನು ಹಿಡಿದು ಹಾಲು ಎರೆದು ಆಮೇಲೆ ನೈವೇದ್ಯ ಏನು ತಂದಿರ್ತೀವಲ್ಲ ಅದನ್ನೆಲ್ಲ ತೋರಿಸೋದ್ರಿ. ಸೊ ಮತ್ತಲ್ಲಿ ನಿನ್ನೆ ರಾತ್ರಿ ಹಾಕ್ಕೊಂಡಿರ್ತಕ್ಕಂಥ ಹೊಂಗನೂಲುಗಳನ್ನೆಲ್ಲ ಇಲ್ಲಿ ಈ ನಾಗಪ್ಪಗೆ ಮೂರ್ತಿಗೆ ಹಾಕ್ಬೇಕ್ರಿ ಇಲ್ಲಿ ಇವತ್ತು. ಹಿಡ್ರಾನ್ ಹಿಡ್ರಾನ್ ಹಿಡ್ರಾನ್. ಅಯ್ಯೋವ್ವ ಅದು ನೈವೇದ್ಯ ಎಲ್ಲ ಹಿಡಿದು ಮುಗಿದ ಬಳಿಕ ಅಲ್ಲೇ ಸ್ವಲ್ಪ ಕುಂತು ಪ್ರಸಾದ ತೊಗೊಂಡು ಆಮೇಲೆ ಅಲ್ಲಿ ಪೂಜೆ ಮಾಡ್ತಾರಲ್ರಿ ಅವ್ರಿಗೆ ಕೊಡ್ತೀವಿ ಅವನ್ನೆಲ್ಲ. ಅದೆಲ್ಲ ಮುಗಿದ ಬಳಿಕ ಒಂದಿಷ್ಟು ಫೋಟೋಗಳನ್ನು ತಗೊಂಡಿವ್ರಿ. ಸೊ ಇಲ್ಲಿಗೆ ಪಂಚಮಿ ಹೊರಗಿನ ನಾಗಪ್ಪನ ಇರೋದು ಮುಗೀತ್ರಿ. ಇನ್ನು ಯಾರು ಉಂಡೆ ಹಾಕಿ ಕೊಟ್ರೆ ನಾವು ಅವ್ರಿಗೆ ಹಾಕಿ ಕೊಡೋದು ಹಿಂಗಿರ್ತದೆ ರೀ. ಇದನ್ನ ಸ್ವಲ್ಪ ಕಡಿಮೆ ಆಗ್ಯದ ರೀ, ಈಗ ಭಾಳ ಯಾರು ಹಾಕಿ ಕೊಡಂಗಿಲ್ಲ. ನಾವು ಯಾರು ಕೊಡ್ತಾರೆ ನಮ್ಗೆ ಅವ್ರಿಗೆ ಅಷ್ಟ ನಾವು ಕೊಡ್ತೀವಿ ರೀ. ಸೊ ಹಿಂಗೆ ನಾವು ಪಂಚಮಿಯನ್ನು ಆಚರಣೆ ಮಾಡಿದ್ದೀವಿ ರೀ. ಪ್ರತಿ ವರ್ಷ ಪಂಚಮಿಗೆ ಮಳೆ ಬರ್ತಿತ್ತು, ಈ ಸರಿ ಮಳೆ ಇಲ್ಲೇ ಇಲ್ಲರಿ. ಯಾಕಂದ್ರೆ ನನಗೆ ಅದು ಪ್ರತಿ ವರ್ಷ ನೆನಪು ರೀ, ಮಳೆ ಬರ್ತದ ಮಳೆ ಒಳಗೆ ತೋರಿಸ್ಕೊಂಡು ಹೋಗಿರ್ತೀವಿ. ಸೊ ಹಾಗಾಗಿ ನೆನಪಾತ್ರಿ ಅದು. ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ ರೀ. ನಾವು ಹೆಂಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನು ತೋರಿಸೀನಿ ರೀ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.